ನಮ್ಮದು ಥಿಯರಿಟಿಕಲ್ ವ್ಯಾಲ್ಯೂ ಬಂದುಬಿಟ್ಟು d²/162 ಅಂತ ಇರುತ್ತೆ. ಸೊ d = ಡೈ ಆಫ್ ದ ಬಾರ್ 8² / 162. ಸೊ ಇದರ ವ್ಯಾಲ್ಯೂ ನಮಗೆ 0.395 ಅಂತ ಬರುತ್ತೆ. ಸೊ ಇದು ಪ್ರಕಾರ ಇದನ್ನು ನಾವು ರೋಲಿಂಗ್ ಮಷಿನ್ ಚೆಕ್ ಮಾಡುವಾಗ ಇದನ್ನು ಆ್ಯಕ್ಚುಲ್ ವೇಟ್ ಎಷ್ಟೇ ಬಂದಿದೆ. ಸೊ ಥಿಯರಿಟಿಕಲ್ ವೇಟ್, ಸೊ ಆ್ಯಕ್ಚುಲ್ ವೇಟಿಂದ ಥಿಯರಿಟಿಕಲ್ ವೇಟ್ ಮೈನಸ್ ಮಾಡಬೇಕು. ಅದಾದ ನಂತರ ಡಿವೈಡ್ ಬೈ ಥಿಯರಿಟಿಕಲ್ ವೇಟ್ ಇಂಟು 100. ಒಂದು ಫಾರ್ಮುಲಾ ಬಂದುಬಿಟ್ಟು ಆ್ಯಕ್ಚುಲ್ ವೇಟ್ ಮೈನಸ್ ಥಿಯರಿಟಿಕಲ್ ವೇಟ್ ಡಿವೈಡ್ ಬೈ ಥಿಯರಿಟಿಕಲ್ ವೇಟ್ ಇಂಟು 100. ಸೊ ಇದು ನಮ್ಮದು ಫಾರ್ಮುಲಾ. ಸೊ ಇದ್ರದ್ದು ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ಪರ್ಸೆಂಟೇಜಲ್ಲಿ ಬರುತ್ತೆ. ಸೊ ಇವಾಗ ನಮ್ಮ ISO ಟಾಲರೆನ್ಸ್ ಪ್ರಕಾರ 8 mm to 12 mm ±1% ವ್ಯಾಲ್ಯೂ ಇದೆ. ಲಿಮಿಟ್ಸ್ 12 to 16ಗೆ ±5% ಅಂತ ಇದೆ. 16 ಆ್ಯಂಡ್ ಅಬವ್ಗೆ ±3% ಇದೆ. ಸೊ ಇದು ನೀವು ಯಾವ ಡೈ ಆಫ್ ಬಾರ್ ಇರುತ್ತೆ ಇದನ್ನ ವೇಟ್ ಆಫ್ ಥಿಯರಿಟಿಕಲ್ ವೇಟ್ನ ಬೆಲೆ ತೊಗೊಂಡ್ಬಿಟ್ಟು ಆ್ಯಕ್ಚುಯಲ್ ವೇಟ್ ಮೈನಸ್ ಥಿಯರಿಟಿಕಲ್ ವೇಟ್ ಡಿವೈಡ್ ಬೈ ಥಿಯರಿಟಿಕಲ್ ಇಂಟು 100 ಮಾಡುವಾಗ ಇಲ್ಲಿ ನಿಮಗೆ ಪರ್ಸೆಂಟೇಜ್ ವ್ಯಾಲ್ಯೂ ಸಿಗುತ್ತೆ. ಈ ಪರ್ಸೆಂಟೇಜ್ ವ್ಯಾಲ್ಯೂ ಅಲ್ಲಿ ನಿಮಗೆ ಇದು ವಿತಿನ್ ಟಾಲರೆನ್ಸ್ ಲಿಮಿಟ್ ಬಂದರೆ ನಿಮಗೆ ರೋಲಿಂಗ್ ಮಾರ್ಜಿನ್ ಪಾಸ್ ಫೇಲ್ ಅಂತ ನಿಮಗೆ ತಿಳ್ಕೊಬಹುದು. ಸೊ ಇದ್ರ ವ್ಯಾಲ್ಯೂ ಪ್ಲಸ್ ಅಲ್ಲಿ ಬರ್ಬೋದು, ಮೈನಸ್ ಅಲ್ಲಿ ಬರ್ಬೋದು. ಈ ತರ ಸಿವಿಲ್ ನಾಲೆಜ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ.